ದ್ರೌಪದಿಯನ್ನ ಬಿಟ್ರೆ ಬೇರೆ ಯಾರಿಗೂ ಒಬ್ಬರಿಗಿಂತ ಹೆಚ್ಚು ಜನ ಗಂಡಂದ್ರು ಇರ್ಲಿಲ್ವಾ? ಒಮ್ಮೆ ಕಂದು ಹೆಸರಿನ ಮಹಾಋಷಿಯೊಬ್ಬ ಘೋರವಾದ ತಪಸ್ಸಿಗೆ ಕೂರ್ತಾನೆ. ಅವನ ಆಧ್ಯಾತ್ಮಿಕ ಸಾಧನೆಯನ್ನ ನೋಡಿದ ಇಂದ್ರ ಎಂದಿನಂತೆ ತನ್ನ ಸ್ಥಾನಕ್ಕೆ ಕುತ್ತು ಬರ್ದೇ ಇರ್ಲಿ ಅಂತ ಪ್ರಮ್ಲೋಚ ಎಂಬ ಅಪ್ಸರೆಯನ್ನ ಅವನ ಬಳಿಗೆ ಕಳಿಸಿಕೊಡ್ತಾನೆ. ಅವಳು ಋಷಿಯನ್ನ ತನ್ನೆಡೆಗೆ ಸೆಳೆಯೋದ್ರಲ್ಲಿ ಸಫಲಳಾಗ್ತಾಳೆ. ಅವರಿಬ್ರು ಆ ಕಾಡ್ನಲ್ಲೇ ಸಂಸಾರ ಮಾಡೋಕೆ ಶುರು ಮಾಡ್ತಾರೆ. ಋಷಿ ಅವಳ ಪ್ರೇಮ ಪಾಶದಲ್ಲಿ ಸಿಲುಕ್ತಾನೆ. ದೈವಿಕ ಭ್ರಾಂತಿಯ ಸಲುವಾಗಿ ಋಷಿಗೆ ಸಮಯ ಹೋಗ್ತಾ ಇರೋದೇ ಗೊತ್ತಾಗಲ್ಲ. ಒಂದಿನ ಅವನು ತನ್ನ ಭ್ರಮೆಯಿಂದ ಹೊರಗೆ ಬಂದು ನೋಡಿದಾಗ ಶತಮಾನಗಳೇ ಕಳೆದು ಹೋಗಿರುವುದನ್ನ ನೋಡಿ ಪಶ್ಚಾತ್ತಾಪಗೊಳ್ತಾನೆ. ಪ್ರಮ್ಲೋಚ ಕೂಡ ತಪ್ಪಿತಸ್ಥ ಭಾವನೆಯಿಂದ ತನ್ನ ಸ್ವರ್ಗಲೋಕಕ್ಕೆ ಹೊರಡ್ತಾಳೆ. ಆದ್ರೆ ಅವಳು ಆ ಸಮಯದಲ್ಲಿ ಗರ್ಭಿಣಿಯಾಗಿರ್ತಾಳೆ. ತನ್ನ ಗರ್ಭದಲ್ಲಿಯ ಭ್ರೂಣವನ್ನ ತನ್ನ ಮೈಬೆವರಿನ ಮೂಲಕ ತೊರೆದು ಅದನ್ನ ಅಲ್ಲೇ ಮರಗಿಡಗಳ ಮಧ್ಯೆ ಬಿಟ್ಟು ಹೊರಟು ಹೋಗ್ತಾಳೆ. ಅಲ್ಲಿದ್ದ ಮರಗಳು, ವಿಶೇಷವಾಗಿ ಚಂದನದ ಮರ, ಆ ಭ್ರೂಣವನ್ನ ಆರೈಕೆ ಮಾಡುತ್ತೆ. ಚಂದ್ರನ ಕಿರಣಗಳ ಮೂಲಕ ಆ ಭ್ರೂಣ ಸುಂದರವಾದ ಮಾರಿಷ ಎಂಬ ಯುವತಿಯಾಗಿ ಬೆಳೆಯುತ್ತೆ. ಕೇವಲ ಮರಗಿಡಗಳು ಮತ್ತು ನಿಸರ್ಗವೇ ಅವಳ ಪಾಲಕರಾಗ್ತವೆ. ಹೀಗಿರುವಾಗ ಪ್ರಜಾಪತಿ ಪ್ರಚೇತಸನಿಗೆ 10 ಜನ ಗಂಡ್ಮಕ್ಳಿರ್ತಾರೆ. ಅವರನ್ನ ಪ್ರಚೇತಸರು ಅಂತ ಕರೀತಿರ್ತಾರೆ. ಅವರ ತಂದೆ ಅವರಿಗೆ ಶಕ್ತಿಯುತವಾದ ಸಂತತಿಗೆ ಅರ್ಹರಾಗಲು ಘೋರವಾದ ತಪಸ್ಸನ್ನ ಆಚರಿಸಲು ಹೇಳ್ತಾನೆ. ಅವನ ಮಾತಿನಂತೆ ಅವರೆಲ್ಲ ಸಮುದ್ರದ ಒಳಗೆ 10,000 ವರ್ಷಗಳವರೆಗೆ ಮಹಾವಿಷ್ಣುವನ್ನ ಕುರಿತು ತಪಸ್ಸನ್ನ ಆಚರಿಸ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದ ಮಹಾವಿಷ್ಣು ಅವರಿಗೆಲ್ಲ ಮಾರಿಷಳನ್ನ ವಿವಾಹವಾಗುವಂತೆ ಸೂಚಿಸ್ತಾನೆ. ಅದು ಅವಳ ವಿಧಿಯಾಗಿರುತ್ತೆ. ನೀರಿನಿಂದ ಹೊರಬಂದ ಪ್ರಚೇತಸರು ದೈವಿಕ ಕಳೆಯನ್ನ ಹೊಂದಿದ್ದ ಸುರಸುಂದರಿಯಾಗಿದ್ದ ಮಾರಿಷಳನ್ನ ನೋಡ್ತಾರೆ. ಮಹಾವಿಷ್ಣುವಿನ ಸೂಚನೆಯಂತೆ ಅವರೆಲ್ಲ ಅವಳನ್ನ ಮದ್ವೆಯಾಗ್ತಾರೆ. ಅವಳಲ್ಲಿ ಪ್ರಜಾಪತಿ ದಕ್ಷ ಜನ್ಮ ತಾಳ್ತಾನೆ. ಮನುಕುಲದ ಉತ್ಪತ್ತಿಗೆ ಕಾರಣನಾಗ್ತಾನೆ ಮತ್ತು ಶಿವನ ಪತ್ನಿ ಸತಿಯ ಜನ್ಮಕ್ಕೂ ಕಾರಣನಾಗ್ತಾನೆ. ಈ ರೀತಿಯಾಗಿ ಮಾರಿಷ ಮನುಕುಲದ ಜನನಿ ಆಗ್ತಾಳೆ. ಹಿಂದೂ ಪೌರಾಣಿಕ ಇತಿಹಾಸದಲ್ಲಿ ಇದು ಅಪರೂಪದ ಘಟನೆಯಾಗಿದ್ದು, ಮಾರಿಷ ಮತ್ತು ದ್ರೌಪದಿಯ ವಿವಾಹ ಮಾತ್ರ ಈ ರೀತಿಯದ್ದಾಗಿದೆ. ಈ ಕಥೆಯಲ್ಲಿ ಮರಗಳು ಮಾರಿಷಳನ್ನ ಆರೈಕೆ ಮಾಡೋದು ಪ್ರಕೃತಿಯ ಪಾಲಕತ್ವವನ್ನ ತೋರಿಸುತ್ತೆ. ಪ್ರಚೇತಸರ ತಪಸ್ಸು ಆಧ್ಯಾತ್ಮಿಕ ಶಕ್ತಿಯ ಮಹತ್ವವನ್ನ ತೋರಿಸುತ್ತೆ. ಮಾರಿಷ ಮತ್ತು ಪ್ರಚೇತಸರ ವಿವಾಹ ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಸಾಮರಸ್ಯದಿಂದ ಜೀವಿಗಳ ಉತ್ಪತ್ತಿಯಾಗೋದನ್ನ ತೋರಿಸಿಕೊಡುತ್ತೆ. ಈ ಅದ್ಭುತವಾದ ಕಥೆಯನ್ನ ಶ್ರೀಮದ್ ಭಾಗವತ ಪುರಾಣದಲ್ಲಿ ಹೇಳಲಾಗಿದೆ. ಕೃಷ್ಣಾರ್ಪಣಮಸ್ತು.